ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಅಂದರೆ ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಸ್ನೇಹಿತರೆ, ನಾನಿವಾಗ ತಿಳಿಸ್ಕೊಡ್ತೀನಿ ಮಕರ ರಾಶಿ ಬಗ್ಗೆ. ಈ ವಿಡಿಯೋ ಇಷ್ಟ ಆದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಾಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಮಕರ ರಾಶಿ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತೊಮ್ಮೆ ಮಕರ ರಾಶಿಯ ಸ್ನೇಹಿತರಿಗೆ ನಮ್ಮ ಚಾನಲ್ಗೆ ಸ್ವಾಗತ ಮತ್ತು ನಮಸ್ಕಾರ. ಇಂದು ಯಾವುದೋ ಒಂದು ಅದೃಷ್ಟ ಶಕ್ತಿಯು ಅಂದರೆ ಅದೃಶ್ಯ ಶಕ್ತಿಯು ನಿಮ್ಮನ್ನು ಈ ವಿಡಿಯೋವರೆಗೆ ತಲುಪಿಸಿದ್ದರೆ ಇದನ್ನು ಕೇವಲ ಒಂದು ಯೋಗ ಎಂದು ತಿಳಿಯಬೇಡಿ. ಏಕೆಂದರೆ ನಂಬಿಕೆಯ ಪ್ರಕಾರ ಪ್ರತಿಯೊಂದು ಮನೆಯಲ್ಲೂ 3 ಹಂತದ ದೇವಿ ಶಕ್ತಿಗಳು ವಾಸಿಸುತ್ತದೆ. ಪ್ರತಿಯೊಬ್ಬರಿಗೂ ಅವುಗಳನ್ನು ಗುರುತಿಸಲು ಸಾಧ್ಯವಾಗುವುದಿಲ್ಲ. ಆದರೆ ಯಾವ ಮನೆಯಲ್ಲಿ ಅವುಗಳ ಆಶೀರ್ವಾದ ಇರುತ್ತದೆಯೋ ಅಲ್ಲಿ ಬರಲಿರುವ ಸಂಕಷ್ಟಗಳ ಪ್ರಭಾವವು ಕಡಿಮೆಯಾಗುತ್ತದೆ. ಆದರೆ ಒಂದು ಮಾತನ್ನು ಗಮನವಿಟ್ಟು ಕೇಳಿ, ಈ 3 ದೇವಿ ಶಕ್ತಿಗಳು ಯಾವ ಶಕ್ತಿಯು ನಿಮ್ಮ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ಸಕ್ರಿಯವಾಗಿದೆ ಎಂಬುದರ ಸಂಕೇತ ಇದು ನಿಮಗೆ ಸಿಗಲಿದೆ. ಕಳೆದ ಕೆಲವು ದಿನಗಳಿಂದ ನಿಮ್ಮ ಜೀವನದಲ್ಲಿ ಕೆಲವು ವಿಚಿತ್ರ ಘಟನೆಗಳು ನಡೆಯುತ್ತಿರಬಹುದು. ಪದೇ ಪದೇ ಒಂದೇ ರೀತಿಯ ಕನಸು ಬೀಳುವುದು, ಕಾರಣವಿಲ್ಲದೆ ಮನಸ್ಸು ಚಡಪಡಿಸುವುದು ಅಥವಾ ಹಠಾತ್ ಆಗಿ ಶುಭ ಸಂಕೇತಗಳು ಸಿಗುವುದು ಇವೆಲ್ಲವೂ ಆ ದೇವಿ ಶಕ್ತಿಯ ಸಂಕೇತಗಳಾಗಿರಬಹುದು. ಆದರೆ ಎಲ್ಲಕ್ಕಿಂತ ದೊಡ್ಡ ರಹಸ್ಯ ಇನ್ನೂ ಬಾಕಿ ಇದೆ ಸ್ನೇಹಿತರೆ. ಏಕೆಂದರೆ ಈ ಮೂವರಲ್ಲಿ ಒಂದು ದೇವಿ ಶಕ್ತಿ ಇಂತಹದ್ದಾಗಿರುತ್ತದೆ, ಇನ್ನು ಅದು ಕೇವಲ ಅಂತಹ ಜನರ ಮನೆಗೆ ಪ್ರವೇಶಿಸುತ್ತದೆ. ಯಾವ ಜೀವನದಲ್ಲಿ ಒಂದು ದೊಡ್ಡ ಸಕಾರಾತ್ಮಕ ಬದಲಾವಣೆ ಬರಲಿದೆಯೋ, ಒಂದು ವೇಳೆ ಆ ಶಕ್ತಿಯು ನಿಮ್ಮ ಮನೆಯಲ್ಲಿ ನೆಲೆಸಿದ್ದರೆ ಮುಂಬರುವ ಸಮಯವು ನಿಮಗಾಗಿ ಹೊಸ ಸಂತೋಷ, ಹೊಸ ಅವಕಾಶಗಳು ಮತ್ತು ಹೊಸ ಆರಂಭವನ್ನು ತರಬಹುದು. ಆದ್ದರಿಂದ ಮಕರ ರಾಶಿಯ ಜಾತಕದವರು ಈ ವಿಡಿಯೋವನ್ನು ಮಧ್ಯದಲ್ಲಿ ಖಂಡಿತವಾಗಿಯೂ ನಿಲ್ಲಿಸಬೇಡಿ, ಅಂದರೆ ಬಿಡಬೇಡಿ. ಇದನ್ನು ಕೊನೆಯವರೆಗೂ ಅವಶ್ಯಕವಾಗಿ ನೋಡಿ, ಏಕೆಂದರೆ ಕೊನೆಯಲ್ಲಿ ನಾವು ನಿಮಗೆ ಆ ಪ್ರಮುಖ ಸಂದೇಶವನ್ನು ತಿಳಿಸುತ್ತೇವೆ. ಇದರಿಂದ ನೀವು ಸ್ವತಃ ಗುರುತಿಸಬಹುದು ಈ ಮೂರರಲ್ಲಿ ಯಾವುದೇ ದೇವಿ ಶಕ್ತಿಯು ಈ ಸಮಯದಲ್ಲಿ ನಿಮ್ಮ ಮನೆಯನ್ನು ರಕ್ಷಿಸುತ್ತಿದೆ ಎಂದು. ಈಗ ತಡ ಮಾಡದೆ ತಿಳಿಯೋಣ, ಮಕರ ರಾಶಿಯವರ ಮನೆಯಲ್ಲಿ ವಾಸಿಸುವ 3 ದಿವ್ಯ ಶಕ್ತಿಗಳು ಯಾವುವು ಎಂದು, ಅವುಗಳ ಆಗಮನದ ಸಂಕೇತಗಳೇನು ಮತ್ತು ಅವುಗಳ ಕೃಪೆ ನಿಮ್ಮ ಜೀವನದಲ್ಲಿ ಹೇಗೆ ಶುಭ ಬದಲಾವಣೆ ತರಬಹುದು. ಏಕೆಂದರೆ ಈಗ ಬಹಿರಂಗವಾಗಲಿರುವ ರಹಸ್ಯವು ಬಹುಶಃ ನಿಮ್ಮ ಜೀವನವನ್ನು ನೋಡುವ ದೃಷ್ಟಿಕೋನವನ್ನೇ ಬದಲಾಯಿಸಬಹುದು. ಆದರೆ ಎಂದಾದರೂ ರಾತ್ರಿ ತೀರಾ ಶಾಂತ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ಯಾರೋ ಇದ್ದಾರೆ ಎಂದು ನಿಮಗೆ ಅನಿಸಿದೆ, ಯಾರೋ ಒಬ್ಬರು ಕಣ್ಣಿಗೆ ಕಾಣಿಸದೆ ನಿಮ್ಮ ಚಿಂತೆಗಳನ್ನು ಕೇಳುತ್ತಿದ್ದರೆ ಅಥವಾ ಯಾವುದೇ ಕಾರಣವಿಲ್ಲದೆ ಮನಸ್ಸು ಹಠಾತ್ತಾಗಿ ಶಾಂತವಾಗುತ್ತದೆ ಎಂಬ ಅದೃಶ್ಯ ಉಪಸ್ಥಿತಿ ಅನುಭವವಾಗಿದೆ. ಹಾಗಿದ್ದರೆ ಈ ಮಾತನ್ನು ಕೇವಲ ಕಾಕತಾಳೀಯ ಎಂದು ತಿಳಿದು ಮುಂದೆ ಹೋಗಬೇಡಿ. ಏಕೆಂದರೆ ಕೆಲವು ಮನೆಗಳಲ್ಲಿ ಕಣ್ಣಿಗೆ ಕಾಣಿಸದ ಇಂತಹ 3 ದಿವ್ಯ ಶಕ್ತಿಗಳಿರುತ್ತದೆ, ಆದರೆ ಅವುಗಳ ಸಂಕೇತಗಳು ಜೀವನದಲ್ಲಿ ಪದೇ ಪದೇ ಅನುಭವಕ್ಕೆ ಬರುತ್ತದೆ. ಎಲ್ಲಕ್ಕಿಂತ ದೊಡ್ಡ ವಿಷಯ ಏನೆಂದರೆ ಬಹಳಷ್ಟು ಜನರಿಗೆ ಅವುಗಳ ಉಪಸ್ಥಿತಿಯನ್ನು ಗುರುತಿಸಲು ಸಾಧ್ಯವಾಗುವುದೇ ಇಲ್ಲ ಮತ್ತು ನಂತರ ಅವರ ಜೀವನದಲ್ಲಿ ಪದೇ ಪದೇ ಅವಕಾಶಗಳು ಬರುತ್ತಿದ್ದರೂ ಏಕೆ ಕೈತಪ್ಪಿ ಹೋಗುತ್ತಿದೆ ಎಂದು ಹೇಳುತ್ತಿರುತ್ತಾರೆ ಎಂದು ಹೇಳಲಾಗುವ ಮಾತುಗಳು ಎಲ್ಲರಿಗೂ ಅನ್ವಯವಾಗುವುದಿಲ್ಲ. ಅದಕ್ಕಾಗಿ ಈ ವಿಡಿಯೋ ನಿಮ್ಮ ಮುಂದೆ ಬಂದಿದೆ, ಏಕೆಂದರೆ ನಿಮ್ಮ ಒಳಗೆ ಕಳೆದ ಕೆಲವು ಸಮಯದಿಂದ ಇಂತಹದೊಂದೇ ಪ್ರಶ್ನೆ ಓಡಾಡುತ್ತಿರಬಹುದು. ಅದಕ್ಕೆ ನಿಮಗೆ ಎಲ್ಲೂ ಉತ್ತರ ಸಿಕ್ಕಿರುವುದಿಲ್ಲ. ಕೆಲವೊಮ್ಮೆ ಕಠಿಣ ಪರಿಶ್ರಮ ಪೂರ್ಣವಾಗಿದ್ದರೂ ಫಲಿತಾಂಶ ಅಪೂರ್ಣವಾಗಿದೆ ಎಂದು ಅನಿಸಿರಬಹುದು. ಕೆಲವೊಮ್ಮೆ ಜನರು ನಿಮ್ಮ ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಅಥವಾ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಎಂದು ಅನಿಸಿರಬಹುದು. ಮತ್ತು ಕೆಲವೊಮ್ಮೆ ಯಾವುದೇ ಕಾರಣವಿಲ್ಲದೆ ಯಾವುದೇ ಅನಾಹುತ, ಭಯ ಮನಸ್ಸಿನಲ್ಲಿ ಒಂದು ನಂತರ ಹಠಾತ್ ಆಗಿ ಮಾಯವಾಗಿರಬಹುದು. ಒಂದು ವೇಳೆ ಇಂತಹ ಘಟನೆ ನಿಮ್ಮೊಂದಿಗೆ ನಡೆದಿದ್ದರೆ ಮುಂದೆ ನೀವು ಕೇಳಲಿರುವ ನಿಮ್ಮನ್ನು ಆಳವಾಗಿ ಯೋಚಿಸುವಂತೆ ಮಾಡುತ್ತದೆ. ಆದರೆ ಒಂದು ಮಾತನ್ನು ಗಮನವಿಟ್ಟು ಕೇಳಿ, ಈ ಇಡೀ ಕಥೆಯನ್ನು 3 ರಹಸ್ಯಗಳು ಅಡಗಿದೆ. ಮೊದಲನೇ ರಹಸ್ಯ ಆ ಮೊದಲ ದೇವಿ ಶಕ್ತಿಗೆ ಸಂಬಂಧಿಸಿದ್ದಾಗಿದೆ, ಅದು ಯಾವುದೇ ಸದ್ದಿಲ್ಲದೆ ಮನೆಯನ್ನು ರಕ್ಷಿಸುತ್ತದೆ. ಎರಡನೇ ರಹಸ್ಯವು ಆ ಸಂಕೇತಕ್ಕೆ ಸಂಬಂಧಿಸಿದ್ದಾಗಿದೆ, ಅದು ಮುಂಬರುವ ಸಮಯವು ನಿಮಗಾಗಿ ಯಾವ ದಿಕ್ಕಿನಲ್ಲಿ ಬದಲಾಗಬಹುದು ಎಂಬುದನ್ನು ತಿಳಿಸುತ್ತದೆ. ಮತ್ತು ಮೂರನೇ ರಹಸ್ಯವು ಆ ವ್ಯಕ್ತಿಗೆ ಸಂಬಂಧಿಸಿದೆ, ಅವರು ನಿಮಗೆ ತುಂಬ ಆಪ್ತರಾಗಿದ್ದಾರೆ, ಆದರೆ ಅವರ ನಿಜವಾದ ಪಾತ್ರವನ್ನು ನಿಮಗೆ ಇದುವರೆಗೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಈ 3 ಪ್ರಶ್ನೆಗಳಿಗೆ ಉತ್ತರ ಒಂದೇ ಬಾರಿ ಸಿಗುವುದಿಲ್ಲ. ಪ್ರತಿಯೊಂದು ಉತ್ತರವು ತನ್ನದೇ ಆದ ಸಮಯದಲ್ಲಿ ಹೊರಬರುತ್ತದೆ ಮತ್ತು ಆಗಲೇ ನಿಮಗೆ ನಿಮ್ಮ ಜೀವನದ ಹಲವು ಅಪೂರ್ಣ ವಿಷಯಗಳು ಅರ್ಥವಾಗಲು ಪ್ರಾರಂಭವಾಗುತ್ತದೆ. ಸ್ನೇಹಿತರೆ, ಕೆಲವು ಸಮಯದ ಹಿಂದೆ ಒಬ್ಬ ವ್ಯಕ್ತಿ ತನ್ನ ಅನಿಸಿಕೆಯನ್ನು ಹಂಚಿಕೊಂಡಿದ್ದನು. ಹಲವು ತಿಂಗಳುಗಳಿಂದ ತನ್ನ ಮನೆಯಲ್ಲಿ ವಿಚಿತ್ರ ಘಟನೆಗಳು ನಡೆಯುತ್ತಿದೆ ಎಂದು ಅವನು ಹೇಳಿದನು.
ಕೆಲವೊಮ್ಮೆ ಯಾವುದೇ ಕಾರಣವಿಲ್ಲದೆ ದೀಪದ ಜ್ವಾಲೆ ತೀವ್ರಗೊಳ್ಳುತ್ತದೆ. ಕೆಲವೊಮ್ಮೆ ಬೆಳಗ್ಗೆ ಇದ್ದ ತಕ್ಷಣ ಮನಸ್ಸಿನಲ್ಲಿ ಒಂದು ಅತಿ ಅಂದರೆ ಹರಿಯದ ಶಾಂತಿ ಅನುಭವಕ್ಕೆ ಬರುತ್ತಿತ್ತು. ಇನ್ನು ಕೆಲವೊಮ್ಮೆ ರಾತ್ರಿಯಲ್ಲಿ ಯಾರೋ ತನ್ನ ತಲೆಯ ಮೇಲೆ ಪ್ರೀತಿಯಿಂದ ಕೈ ಇಟ್ಟಂತೆ ಅನಿಸುತ್ತಿತ್ತು. ಮೊದಲಿಗೆ ಅವನು ಇವೆಲ್ಲವನ್ನು ಕೇವಲ ಕಲ್ಪನೆ ಎಂದು ತಿಳಿದುಕೊಂಡಿದ್ದನು. ಆದರೆ ನಿಧಾನವಾಗಿ ಅವನು ಆ ದಿನಗಳಲ್ಲಿ ತನಗೆ ಇಂತಹ ಅನುಭವವಾದಾಗ ತನ್ನ ಅತ್ಯಂತ ಕಠಿಣ ಕೆಲಸಗಳನ್ನು ಕೂಡ ಯಾವುದೋ ಒಂದು ರೀತಿಯಲ್ಲಿ ಪೂರ್ಣಗೊಳ್ಳುತ್ತಿದ್ದವು ಎಂಬುದನ್ನು ಮನಗಂಡನು. ಅವನು ಒಬ್ಬ ಹಿರಿಯ ಸಾಧಕರಲ್ಲಿ ಈ ಮಾತನ್ನು ಹೇಳಿದನು. ಸಾಧಕರು ಮುಗುಳ್ನಕ್ಕೂ ಹೇಳಿದರು, ಪ್ರತಿಯೊಂದು ಮನೆಯಲ್ಲೂ ಕೇವಲ ಗೋಡೆಗಳಷ್ಟೇ ಇರುವುದಿಲ್ಲ, ಕೆಲವು ಮನೆಯಲ್ಲಿ ಅದೃಶ್ಯ ಕೃಪೆಯೂ ಇರುತ್ತದೆ. ವ್ಯತ್ಯಾಸವಿಷ್ಟೇ, ಯಾರೋ ಒಬ್ಬರು ಅದನ್ನು ಗುರುತಿಸುತ್ತಾರೆ ಮತ್ತು ಇನ್ನು ಕೆಲವರು ಇಡೀ ಜೀವನ ಅದನ್ನು ಕೇವಲ ಕಾಕತಾಳೀಯ ಎಂದು ಭಾವಿಸುತ್ತಾರೆ. ಇಲ್ಲಿಂದ ಅವನ ಆಲೋಚನೆ ಬದಲಾಗತೊಡಗಿತು. ಅವನು ತನ್ನ ಮನೆಯ ವಾತಾವರಣದ ಕಡೆಗೆ ಗಮನ ಹರಿಸಲು ಪ್ರಾರಂಭಿಸಿದನು. ಕುಟುಂಬದ ಸದಸ್ಯರು ತಮ್ಮೊಳಗೆ ಪ್ರೀತಿಯಿಂದ ಮಾತನಾಡುವಾಗ ಮನೆಯ ವಾತಾವರಣವು ಹಗುರವಾಗಿ ಮತ್ತು ಆನಂದದಾಯಕವಾಗಿ ಇರುವುದನ್ನು ಅವನು ಗಮನಿಸಿದನು. ಆದರೆ ಕೋಪ, ಕಟು ಮಾತುಗಳು ಅಥವಾ ನಿರಾಸೆ ಹೆಚ್ಚಾದ ತಕ್ಷಣ ಎಲ್ಲವೂ ಭಾರವಾದಂತೆ ಅನಿಸುತ್ತಿತ್ತು. ಆಗ ಅವನಿಗೆ ಮೊದಲು ಬಾರಿಗೆ ಅರಿವಾಯಿತು, ಅದೃಶ್ಯ ಶಕ್ತಿಗಳು ಕೇವಲ ಪೂಜೆಯಿಂದ ಮಾತ್ರವಲ್ಲದೆ ಮನೆಯ ಶಕ್ತಿಯೊಂದಿಗೆ ಕೂಡ ಸಂಬಂಧ ಹೊಂದಿದೆ ಎಂದು. ಈಗ ನೀವು ನಿಮ್ಮ ಜೀವನದ ಬಗ್ಗೆ ಯೋಚಿಸಿ. ನಿಮ್ಮ ಮುಂದೆ ಎಂದಾದರೂ ತುಂಬ ದೊಡ್ಡ ತೊಂದರೆ ಬಂದಿದೆಯೇ? ಅದಕ್ಕೆ ಕೊನೆ ಕ್ಷಣದಲ್ಲಿ ಯಾವುದೋ ಒಂದು ದಾರಿ ತಾನಾಗಿ ಹುಡುಕಿಕೊಂಡು ಬಂದಿದೆ ಎಂದಾದರೂ? ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ಅವರ ಅಗತ್ಯ ಅತ್ಯಂತ ಹೆಚ್ಚಾಗಿದ್ದಾಗ ಸರಿಯಾದ ಸಮಯಕ್ಕೆ ಸಹಾಯ ಮಾಡಿದ್ದಾರೆ? ಹೌದು. ಅತ್ಯಂತ ಅಗತ್ಯವಿದ್ದಾಗ ಎಂದಾದರೂ ಯಾವುದೇ ಕಾರಣವಿಲ್ಲದೆ ನಿಮ್ಮ ಮನಸ್ಸು ಯಾವುದೋ ತಪ್ಪು ನಿರ್ಧಾರದಿಂದ ಹಿಂಸೆ ಸರಿದಿದೆ ಮತ್ತು ನಂತರ ಅದೇ ನಿರ್ಧಾರದಿಂದ ನೀವು ದೊಡ್ಡ ತೊಂದರೆಯಿಂದ ಪಾರಾಗಿದ್ದೀರಿ ಎಂದು ತಿಳಿದು ಬಂದಿದೆಯೇ? ಒಂದು ವೇಳೆ ಹೀಗಾಗಿದ್ದರೆ ಇದನ್ನು ಕೇವಲ ಅದೃಶ್ಯ ಎಂದು ತಳ್ಳಿಹಾಕಬೇಡಿ, ಏಕೆಂದರೆ ಮೊದಲ ದೇವಿ ಶಕ್ತಿಯು ಹೆಚ್ಚಾಗಿ ಯಾವುದೇ ಪವಾಡದ ರೂಪದಲ್ಲಿ ಬರುವುದಿಲ್ಲ. ಅದು ಸಂಕೇತಗಳ ಮೂಲಕ ಕೆಲಸ ಮಾಡುತ್ತದೆ. ನೀವು ಬೀಳುವ ಮುನ್ನವೇ ಅದು ನಿಮ್ಮನ್ನು ಸಂಭಾಳಿಸುತ್ತದೆ. ಆದರೆ ಈ ರೀತಿಯಾಗಿ ನಿಮಗೆ ಎಲ್ಲವೂ ಸಾಮಾನ್ಯವೆಂದು ಅನಿಸುತ್ತದೆ. ಆದರೆ ಎಲ್ಲಕ್ಕಿಂತ ದೊಡ್ಡ ಗುರುತಾಗಿದೆ. ಕೇವಲ ದೊಡ್ಡ ಪವಾಡಗಳನ್ನು ಹುಡುಕುವ ಜನರು ಈ ಸಣ್ಣ ಸಣ್ಣ ರಕ್ಷಣೆಗಳನ್ನು ಎಂದಿಗೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಆದರೆ ಈಗಲೂ ಎಲ್ಲಕ್ಕಿಂತ ದೊಡ್ಡ ರಹಸ್ಯ ಬಾಕಿ ಇದೆ, ಏಕೆಂದರೆ ಮೊದಲ ಶಕ್ತಿಯು ಕೇವಲ ರಕ್ಷಣೆ ಮಾಡುತ್ತದೆ. ಎರಡನೇ ಶಕ್ತಿಯು ಕೆಲಸ ತೀರ ಭಿನ್ನವಾಗಿದೆ. ಅದು ನಿಮ್ಮ ಜೀವನದಲ್ಲಿ ಇಂತಹ ಅವಕಾಶಗಳನ್ನು ತರುತ್ತದೆ. ಅವು ಹೊರಗಿನಿಂದ ಸಾಮಾನ್ಯವೆಂದು ಕಾಣಿಸುತ್ತದೆ, ಆದರೆ ನಂತರ ಅವುಗಳೇ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುತ್ತದೆ. ಸಮಸ್ಯೆ ಏನೆಂದರೆ ಹೆಚ್ಚಿನ ಜನರಿಗೆ ಆ ಅವಕಾಶವನ್ನು ಗುರುತಿಸಲು ಸಾಧ್ಯವಾಗುವುದೇ ಇಲ್ಲ. ಅವರು ಅದನ್ನು ಒಂದು ಸಾಮಾನ್ಯ ಘಟನೆ ಎಂದು ಭಾವಿಸಿ ಬಿಟ್ಟು ಬಿಡುತ್ತಾರೆ. ಇಲ್ಲೇ ಆ ವ್ಯಕ್ತಿಯೊಂದಿಗೆ ಅಂಥದ್ದೇ ಘಟನೆ ನಡೆಯಿತು. ಅದರ ಕಲ್ಪನೆಯೂ ಯಾರಿಗೂ ಎಂದೂ ಮಾಡಿರಲಿಲ್ಲ. ಒಂದು ದಿನ ಅವನ ಮನೆಗೆ ಯಾರೋ ಒಬ್ಬರು ಬಂದರು. ಅವರೊಂದಿಗೆ ಅವನಿಗೆ ಹಲವು ವರ್ಷಗಳಿಂದ ಯಾವುದೇ ಸಂಪರ್ಕವಿರಲಿಲ್ಲ. ಭೇಟಿ ತುಂಬ ಸಣ್ಣದಾಗಿತ್ತು. ಆದರೆ ಈ ಭೇಟಿಯ ನಂತರ ಘಟನೆಗಳು ಇಂಥದ್ದೊಂದೇ ಸರಣಿ ಪ್ರಾರಂಭವಾಯಿತು. ಅದು ಅವನ ಇಡೀ ಜೀವನವನ್ನು ಬದಲಾಯಿಸಿತ್ತು. ಈ ಸಮಯದಲ್ಲಿ ಇದು ಕೇವಲ ಒಂದು ಭೇಟಿಯಲ್ಲ, ಬದಲಿಗೆ ಎರಡನೇ ದೇವಿ ಶಕ್ತಿ ಮೂಲ ಸಂಕೇತವಾಗಿತ್ತು ಎಂಬ ಕಲ್ಪನೆ ಅವನಿಗೆ ಇರಲಿಲ್ಲ. ಈಗ ಸ್ವಲ್ಪ ನಿಮ್ಮ ಕಳೆದ ಕೆಲವು ದಿನಗಳನ್ನು ನೆನಪಿಸಿಕೊಳ್ಳಿ. ಯಾವುದಾದರೂ ಹಳೆಯ ಸಂಬಂಧ ಹಠಾತ್ತಾಗಿ ನೆನಪಿಗೆ ಬಂದಿದೆಯೇ? ಅಥವಾ ಮರೆತು ಹೋದ ಯಾವುದೇ ವ್ಯಕ್ತಿಯ ಸಂದೇಶ ಅಥವಾ ದೂರವಾಣಿ ಕರೆ ಬಂದಿದೆಯೇ? ಯಾವುದೇ ಸ್ಪಷ್ಟ ಕಾರಣವಿಲ್ಲದಿದ್ದರೂ ಹಠಾತ್ತಾಗಿ ಯಾವುದೋ ಒಂದು ಸ್ಥಳಕ್ಕೆ ಹೋಗಬೇಕೆಂಬ ಮನಸ್ಸಿದೆ? ಇಲ್ಲ, ಅಂಥದ್ದೇನೂ ಇರಲಿಲ್ಲ. ಹಲವು ಬಾರಿ ಜೀವನದ ಅತ್ಯಂತ ದೊಡ್ಡ ಆರಂಭಗಳು ತೀರ ಸಾಧಾರಣವಾಗಿ ಕಾಣುವ ಘಟನೆಗಳಿಂದಲೇ ಆಗುತ್ತದೆ. ಆದರೆ ಇನ್ನು ಈ ಮೂರನೇ ದೇವಿ ಶಕ್ತಿಯ ರಹಸ್ಯ ಬಾಕಿ ಇದೆ ಮತ್ತು ಅದೇ ಇಡೀ ಕತೆ ಅತ್ಯಂತ ಆಳವಾದ ಭಾಗವಾಗಿದೆ. ಏಕೆಂದರೆ ಅದರ ಸಂಬಂಧ ಕೇವಲ ನಿಮ್ಮ ಮನೆಯೊಂದಿಗೆ ಮಾತ್ರವಲ್ಲ, ಬದಲಿಗೆ ಅದೃಶ್ಯ ಸತ್ಯದೊಂದಿಗೆ ಇದೆ. ಅದು ಕೇವಲ ಜನರಿಗೆ ಯಾವುದೇ ಕಾರಣವಿಲ್ಲದೆ ಪದೇ ಪದೇ ಹೇಗೆ ಪರೀಕ್ಷೆಗಳನ್ನು ನೀಡಬೇಕಾಗುತ್ತದೆ ಎಂಬುದನ್ನು ತಿಳಿಸುತ್ತದೆ ಮತ್ತು ಕೊನೆಗೆ ಒಂದು ದಿನ ಅದೇ ಪರೀಕ್ಷೆಗಳು ಅವರಿಗೆ ಹೇಗೆ ಹೊರವಾಗುತ್ತವೆ ಎಂಬುದನ್ನು ವಿವರಿಸುತ್ತದೆ. ಇದೇ ರಹಸ್ಯ ಮುಂದೆ ಬಹಿರಂಗವಾಗಲಿದೆ. ಆ ವ್ಯಕ್ತಿ ಸಣ್ಣ ಪೀಠನ್ನು ಅಂದರೆ ಸಾಮಾನ್ಯವೆಂದು ಭಾವಿಸಿ ತನ್ನ ದೈನಂದಿನ ಕೆಲಸದಲ್ಲಿ ಮತ್ತೆ ತನ್ನನ್ನು ತಾನು ತೊಡಗಿಸಿಕೊಂಡನು. ಆದರೆ ಮುಂದಿನ ಕೆಲವು ದಿನಗಳಲ್ಲಿ ಅವನು ಅಂತಹದ್ದೊಂದು ವಿಷಯವನ್ನು ಅನುಭವಿಸಿದನು. ಅದನ್ನು ಅವನಿಗೆ ಪದಗಳಲ್ಲಿ ವಿವರಿಸಲು ಸಾಧ್ಯವಾಗುತ್ತಿರಲಿಲ್ಲ. ಮನೆ ಅದೇ ಆಗಿತ್ತು, ಜನರು ಅವರೇ ಆಗಿದ್ದರು, ದಿನಚರಿಯ ಅದೇ ಆಗಿತ್ತು. ಆದರೂ ವಾತಾವರಣದಲ್ಲಿ ಯಾವುದೋ ಒಂದು ಅರಿಯದ ಬದಲಾವಣೆ ನಿಧಾನವಾಗಿ ಹರಡುವಂತೆ ಭಾಸವಾಯಿತು. ಮೊದಲು ಪ್ರತಿ ಸಂಜೆ ಯಾವುದೇ ಕಾರಣವಿಲ್ಲದೆ ಕಾಡುತ್ತಿದ್ದ ಚಟಪಟಿಕೆ
ಅದು ಈಗ ಕಡಿಮೆಯಾಗತೊಡಗಿತು. ಮತ್ತು ಎಲ್ಲಕ್ಕಿಂತ ಆಶ್ಚರ್ಯ ವಿಷಯ ಏನೆಂದರೆ, ಯಾವುದೋ ಕೆಲಸದಲ್ಲಿ ಯಾವಾಗಲೂ ಅಡೆತಡೆಗಳು ಬರುತ್ತಿದ್ದವೋ ಅವುಗಳಲ್ಲಿ ಹೆಚ್ಚಿನ ಪ್ರಯತ್ನವಿಲ್ಲದೆ ದಾರಿಗಳು ಸುಗಮವಾಗತೊಡಗಿದವು. ಅವನು ಮತ್ತೊಮ್ಮೆ ಆ ಹಿರಿಯ ಸಾಧಕರಲ್ಲಿ ಕೇಳಿದನು, ಇದು ನಿಜವಾಗಿಯೂ ಯಾವುದೋ ದೇವಿಶಕ್ತಿಯ ಪ್ರಭಾವವೇ, ಅಥವಾ ನನ್ನ ಮನಸ್ಸೇ ನನಗೆ ಈ ರೀತಿ ಅನಿಸುವಂತೆ ಮಾಡುತ್ತಿದೆಯೇ? ಸಾಧಕರು ಉತ್ತರಿಸುವ ಮುನ್ನ ಕೆಲವು ಕ್ಷಣಗಳ ಕಾಲ ಅವನ ಕಡೆ ನೋಡಿದರು. ಹೇಳಿದರು, ಬದಲಾವಣೆಯು ಕೇವಲ ಹೊರಗಡೆ ಕಾಣಿಸಿದರೆ ಅದನ್ನು ಕಾಕತಾಳೀಯ ಎಂದು ಹೇಳಬಹುದು. ಆದರೆ ಬದಲಾವಣೆಯು ಒಳಗಿನಿಂದ ಪ್ರಾರಂಭವಾದಾಗ ಯಾವುದೋ ಒಂದು ಅದೃಶ್ಯ ಕೃಪೆ ಕೆಲಸ ಮಾಡುತ್ತಿದೆ ಎಂದು ತಿಳಿದನು. ಇದನ್ನು ಕೇಳಿ ಅವನು ಮೌನವಾದನು, ಏಕೆಂದರೆ ಕಳೆದ ಕೆಲವು ಸಮಯದಿಂದ ತನ್ನ ಒಳಗೊಳಗೂ ಕೂಡ ಒಂದು ಬದಲಾವಣೆಗಳಾಗುತ್ತಿದೆ ಎಂಬುದನ್ನು ಅವನಿಗೆ ನೆನಪಾಯಿತು. ಮೊದಲು ಯಾವ ಮಾತುಗಳು ಅವನಿಗೆ ಕೋಪ ತರಿಸುತ್ತಿದ್ದವೋ ಆ ವಿಷಯದಲ್ಲಿ ಅವರು ಈಗ ಶಾಂತವಾಗಿರಲು ಪ್ರಾರಂಭಿಸಿದನು. ಯಾರ ಯಶಸ್ಸನ್ನು ನೋಡಿ ಮನಸ್ಸು ಭಾರವಾಗುತ್ತಿತ್ತು, ಈಗ ಅವನ ಬಗ್ಗೆ ಒಳ್ಳೆಯದನ್ನೇ ಯೋಚಿಸಲು ಶುರು ಮಾಡಿದನು. ಈ ಬದಲಾವಣೆ ಯಾವಾಗಲೂ ಮತ್ತು ಹೇಗೆ ಶುರುವಾಯಿತು ಎಂದು ಅವನಿಗೆ ಅರ್ಥವಾಗಿರಲಿಲ್ಲ. ಈಗ ಒಂದು ಕ್ಷಣ ನಿಮ್ಮ ಬಗ್ಗೆ ಯೋಚಿಸಿ. ಕೆಲವು ಅಭ್ಯಾಸಗಳು ತಾವಾಗಿ ಬಿಟ್ಟು ಹೋಗುತ್ತಿರುವುದನ್ನು ನೀವು ಎಂದಾದರೂ ಅನುಭವಿಸಿದ್ದೀರಾ? ಯಾವುದೇ ನಿರ್ದಿಷ್ಟ ಕಾರಣವಿಲ್ಲದೆ ನಿಮ್ಮೊಳಗೆ ಮೊದಲಿಗಿಂತ ಹೆಚ್ಚು ತಾಳ್ಮೆ ಬರಲು ಆರಂಭಿಸಿತು. ಯಾವುದಾದರೂ ನಿರ್ಧಾರದ ಬಗ್ಗೆ ಮನಸ್ಸು ಪದೇ ಪದೇ ಒಂದೇ ದಿಕ್ಕಿನಲ್ಲಿ ಸಂಕೇತ ನೀಡುತ್ತಿದೆ. ಅನೇಕ ಜನರು ಇದನ್ನು ಕೇವಲ ಮನಸ್ಥಿತಿ ಎಂದು ತಿಳಿಯುತ್ತಾರೆ, ಆದರೆ ಹಲವು ಬಾರಿ ಎರಡನೇ ದೇವಿಯ ಶಕ್ತಿಯು ನಿಮ್ಮೊಳಗೆ ಕೆಲಸ ಮಾಡ ಪ್ರಾರಂಭಿಸಿರುವ ಸಮಯ ಇದಾಗಿರುತ್ತದೆ. ಈ ಶಕ್ತಿಯ ಅತ್ಯಂತ ದೊಡ್ಡ ಗುರುತು ಎಂದರೆ ಅದು ತಕ್ಷಣವೇ ಹಣ ಅಥವಾ ಯಶಸ್ಸನ್ನು ನೀಡುವುದಿಲ್ಲ. ಇದರ ಗುರುತು ಏನೆಂದರೆ, ಇದು ಮೊದಲಿಗೆ ವ್ಯಕ್ತಿಯನ್ನು ಒಳಗಿನಿಂದ ಸಿದ್ಧಗೊಳಿಸಿ, ಏಕೆಂದರೆ ಯಾವುದೇ ಸಿದ್ಧತೆ ಇಲ್ಲದೆ ಸಿಕ್ಕ ಅವಕಾಶವು ಹೆಚ್ಚು ಸಮಯದವರೆಗೆ ಉಳಿಯುವುದಿಲ್ಲ. ಇದೇ ಕಾರಣಕ್ಕಾಗಿ ಕೆಲವು ಜನರು ವರ್ಷಗಟ್ಟಲೆ ಹೋರಾಡುತ್ತಾರೆ ಮತ್ತು ನಂತರ ಇದ್ದಕ್ಕಿದ್ದಂತೆ ಅವರ ಜೀವನದಲ್ಲಿ ಎಲ್ಲವೂ ಬದಲಾಗಲು ಆರಂಭಿಸುತ್ತದೆ. ಹೊರಗಿನಿಂದ ನೋಡುವವರು ಎಷ್ಟು ಒಳ್ಳೆಯ ಅದೃಶ್ಯ ಎಂದರೆ, ಅದರ ಬದಲಾವಣೆ ಬಹಳ ಮುಂಚೆ ಈ ಅದೃಶ್ಯ ರೂಪದಲ್ಲಿ ಶುರುವಾಗಿತ್ತು ಎಂಬುದು ಯಾರಿಗೂ ತಿಳಿಯುವುದಿಲ್ಲ. ಈ ಮೂರು ದೇವಿ ಶಕ್ತಿಗಳು ನಿಜವಾಗಿಯೂ ಮನೆಯಲ್ಲಿ ತಮ್ಮ ಪ್ರಭಾವವನ್ನು ಹೊಂದಿದ್ದರೆ ಅವುಗಳ ಅತ್ಯಂತ ದೊಡ್ಡ ಸಂಕೇತ ಯಾವುದು ಇರುತ್ತದೆ? ಸಾಧಕನು ಕೆಲವು ಕ್ಷಣಗಳ ಕಾಲ ಮೌನವಾಗಿದ್ದನು. ನಂತರ ಅವನ ಮನೆಯ ಅಂಗಳದಲ್ಲಿ ಇಟ್ಟಿದ್ದ ಒಂದು ದೀಪದ ಕಡೆ ಕೈ ಸನ್ನೆ ಮಾಡುತ್ತಾ ಹೇಳಿದರು, ಯಾವಾಗ ಯಾವುದೇ ಮನೆಯಲ್ಲಿ ದೇವಿಯ ಕೃಪೆಯಾಗುತ್ತದೆಯೋ ಆಗ ಅತ್ಯಂತ ಮೊದಲಿಗೆ ಆ ಮನೆಯ ಜನರ ಒಳಗಡೆ ಬದಲಾವಣೆ ಬರುತ್ತದೆ. ಹೊರಗಿನ ಪರಿಸ್ಥಿತಿಗಳು ಆಮೇಲೆ ಬದಲಾಗುತ್ತದೆ. ಇದನ್ನು ಕೇಳುತ್ತಿದ್ದಂತೆ ಅವನಿಗೆ ತನ್ನ ಇಡೀ ಪ್ರಯಾಣದ ನೆನಪಾಗಲಾರಂಭಿಸಿತು. ತಾನು ಮೊದಲು ಪ್ರತಿಯೊಂದು ಅಪಜಯದ ಆಪಾದನೆಯನ್ನು ಪರಿಸ್ಥಿತಿಗಳ ಮೇಲೆ ಹೊರಿಸುತ್ತಿದ್ದನು. ಅವನಿಗೆ ನೆನಪಾಯಿತು. ಆದರೆ ನಂತರ ನಿಧಾನವಾಗಿ ಅವನು ತನ್ನ ನಡವಳಿಕೆಯನ್ನು ಬದಲಾಯಿಸಲು ಪ್ರಾರಂಭಿಸಿದನು. ಅವನು ಕಟು ಮಾತುಗಳು ಬದಲಿಗೆ ಸಂಯಮವನ್ನು ಆರಿಸಿಕೊಂಡರು, ದೂರುಗಳು ಬದಲಿಗೆ ಪ್ರಯತ್ನವನ್ನು ಆರಿಸಿಕೊಂಡನು ಮತ್ತು ನಿಧಾನವಾಗಿ ಅವನ ಸುತ್ತಮುತ್ತಲಿನ ವಾತಾವರಣವು ಬದಲಾಗತೊಡಗಿತು. ಆಗ ಸಾಧಕರು ಹೇಳಿದರು, ಜನರು ಹೆಚ್ಚಾಗಿ ಕೇಳುತ್ತಾರೆ, ದೇವಿ ಶಕ್ತಿಯ ಪವಾಡ ಯಾವಾಗ ನಡೆಯುತ್ತದೆ ಎಂದು, ಆದರೆ ಅವರು ಇದನ್ನು ನೋಡುವುದಿಲ್ಲ. ಅತ್ಯಂತ ದೊಡ್ಡ ಪವಾಡವೆಂದರೆ ಮನಸ್ಸಿನಲ್ಲಿ ನಿರಾಶೆಯ ಬದಲಿಗೆ ಆಶಾವಾದ ಮೂಡುವುದು, ಭಯದ ಬದಲಿಗೆ ಧೈರ್ಯ ಬರುವುದು ಮತ್ತು ಭ್ರಮೆಯ ಬದಲಿಗೆ ಸ್ಪಷ್ಟತೆ ಬರುವುದು. ಈಗ ಒಂದು ಕ್ಷಣ ನಿಮಗೆ ಆ ಪ್ರಶ್ನೆಯನ್ನು ಕೇಳಿಕೊಳ್ಳಿ. ಕಳೆದ ಕೆಲವು ಸಮಯದಲ್ಲಿ ನಿಮಗೆ ನಿಮ್ಮ ಒಳಗಡೆ ಇಂತಹ ಯಾವುದೇ ಬದಲಾವಣೆಯನ್ನು ಅನುಭವಿಸಿದ್ದೀರಾ? ಮೊದಲು ಎಂದು ಆಗಿರಲಿಲ್ಲವೇ? ಈಗ ಸಣ್ಣ ಪುಟ್ಟ ವಿಷಯಗಳಿಗೆ ಅಷ್ಟೊಂದು ಕೋಪ ಬರುವುದಿಲ್ಲವೇ? ಕಷ್ಟದ ಸಮಯದಲ್ಲಿ ಎಲ್ಲವೂ ಸರಿಯಾಗುತ್ತದೆ ಎಂಬ ನಂಬಿಕೆ ಮನಸ್ಸಿನೊಳಗಡೆ ಎಲ್ಲೋ ಒಂದು ಕಡೆ ಉಳಿಯುತ್ತಿರುತ್ತದೆ. ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಮನಸ್ಸು ಪದೇ ಪದೇ ಸರಿಯಾದ ದಿಕ್ಕಿನತ್ತ ಸಂಕೇತ ನೀಡುತ್ತದೆ ಎಂದು ಎಂದಾದರೂ ಅನಿಸಿದೆಯೇ? ಒಂದು ವೇಳೆ ಹಾಗಿದ್ದಲ್ಲಿ ಇದನ್ನು ಕೇವಲ ಕಾಕತಾಳೀಯ ಎಂದು ಭಾವಿಸಬೇಡಿ. ಬಹಳಷ್ಟು ಜನರು ಇಂತಹ ಅನುಭವಗಳನ್ನು ಆತ್ಮದ ಪಕ್ವತೆ ಅಥವಾ ಸಕಾರಾತ್ಮಕ ಜೀವನ ಬದಲಾವಣೆಯ ಆರಂಭ ಎಂದು ಪರಿಗಣಿಸುತ್ತಾರೆ. ಸ್ನೇಹಿತರೆ, ಯಾವುದೇ ನಿಶ್ಚಿತ ಭವಿಷ್ಯದ ಘೋಷಣೆಯಲ್ಲ, ಬದಲಿಗೆ ಸ್ವತಃ ನಿಮ್ಮನ್ನು ಉತ್ತಮವಾಗಿಸಿಕೊಳ್ಳಲು ಇರುವ ಒಂದು ಆಹ್ವಾನವಾಗಿದೆ. ಇದೇ ಈ ಇಡೀ ಕಥೆಯ ಅತ್ಯಂತ ದೊಡ್ಡ ರಹಸ್ಯವಾಗಿತ್ತು. ಮೂರು ದೇವಿ ಶಕ್ತಿಗಳು ಕೇವಲ ಹಣ, ಯಶಸ್ಸು ಅಥವಾ ಪವಾಡಗಳ ಸಂಕೇತಗಳಲ್ಲ. ಮೊದಲನೇ ಶಕ್ತಿಯು ನಿಮಗೆ ಆ ಸಂಕಷ್ಟಗಳಿಂದ ಪಾರಾಗಲು ಪ್ರೇರಣೆ ನೀಡುತ್ತದೆ. ಯಾವ ಸಂಕಷ್ಟಗಳನ್ನು ನೀವು ಮೊದಲು ಸಹ ಸಾಧ್ಯವಿಲ್ಲದಿರುವುದಿಲ್ಲವೋ. ಎರಡನೆಯ ಶಕ್ತಿಯು ನಿಮ್ಮನ್ನು ಅವಕಾಶಗಳನ್ನು ಗುರುತಿಸಲು ಯೋಗ್ಯರನ್ನಾಗಿ ಮಾಡುತ್ತದೆ ಮತ್ತು ಮೂರನೆಯ ಶಕ್ತಿಯು ನಿಮ್ಮನ್ನು ಸತ್ಯದೊಂದಿಗೆ ಮುಖಾಮುಖಿ ಮಾಡಿಸುತ್ತದೆ. ಈ ಸತ್ಯವು ಜನರ ಬಗ್ಗೆ ಆಗಿರಲಿ, ಪರಿಸ್ಥಿತಿಗಳ ಬಗ್ಗೆ ಆಗಿರಲಿ ಅಥವಾ ಸ್ವತಃ ನಿಮ್ಮ ಬಗ್ಗೆ ಆಗಿರಲಿ. ಇದೇ ಕಾರಣಕ್ಕಾಗಿ ಕೆಲವು ಜನರು ಕಷ್ಟದ ಸಮಯದ ನಂತರ ಮೊದಲಿಗಿಂತಲೂ ಹೆಚ್ಚು ಬಲಶಾಲಿಯಾಗಿ ಹೊರಹೊಮ್ಮುತ್ತಾರೆ. ಅವರು ಹೇಳುತ್ತಾರೆ, ಹಣೆಬರಹ ಬದಲಾಯಿತು ಎಂದು. ಆದರೆ ವಾಸ್ತವದಲ್ಲಿ ಬದಲಾಗಿರುವುದು ಅವರ ದೃಷ್ಟಿಕೋನ, ಅವರ ತಾಳ್ಮೆ ಮತ್ತು ಅವರ ಕರ್ಮವನ್ನು ಶೈಲಿ.
ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಓಂ ನಮಃ ಶಿವಾಯ ಅಥವಾ ಓಂ ಶನೀಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೂಡ